ಇವತ್ತು ರಾತ್ರಿ ಅಂದ್ರೆ ಡಿಸೆಂಬರ್ 31ರ ರಾತ್ರಿ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ತಿಂಡಿ ಮಾಡೋರು ಯಾರು, ಹೋಟೆಲ್ಗೆ ಹೋಗೋಕೆ ಸೋಮಾರಿತನ, ಹೀಗಾಗಿ ಆನ್ಲೈನ್ ನಲ್ಲಿ ಫುಡ್ ಬುಕ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ನ್ಯೂ ಇಯರ್ ದಿನ ಅಂದ್ರೆ ಜನವರಿ 1ನೇ ತಾರೀಕು ಆನ್ಲೈನ್ ಫುಡ್ ಆರ್ಡರ್ ಮಾಡ್ಲಿಕ್ಕೆ ಮುಂಚೆ ನೀವು ಈ ಸುದ್ದಿಯನ್ನ ಗಮನದಲ್ಲಿಡಿ. ಯಾಕಂದ್ರೆ ಹೊಸ ವರ್ಷಕ್ಕೆ ಈ ಆನ್ಲೈನ್ ಡೆಲಿವರಿ ಕೆಲಸ ಮಾಡ್ತಾ ಇರುವ ಡೆಲಿವರಿ ಬಾಯ್ಸ್ ಕೆಲಸ ಮಾಡದೇ ಇರೋ ನಿರ್ಧಾರಕ್ಕೆ ಬಂದಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಡೆಲಿವರಿ ಬಾಯ್ಸ್. ಆರ್ಡರ್ ಪಡೆದೇ ಇರೋಕೆ ಸ್ವಿಗ್ಗಿ ಝೊಮ್ಯಾಟೊ ಬಾಯ್ಸ್ ನಿರ್ಧಾರ ಮಾಡಿದ್ದಾರೆ. ಕಡಿಮೆ ಸಂಭಾವನೆ ಒತ್ತಡದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮುಷ್ಕರದಲ್ಲಿ 40,000 ಮಂದಿ ಭಾಗಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಮನೆಯಲ್ಲಿ ಕುಳಿತು ಫುಡ್ ಆರ್ಡರ್ ಮಾಡೋರಿಗೆ ಮನೆಗೂಟ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾನು ಇವತ್ತು 31ನೇ ತಾರೀಕು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅರ್ಬನ್ ಕಂಪನಿ ಕಡೆಯಿಂದ ಹೆಣ್ಮಕ್ಳಿಗೆ. ಸ್ಪೆಷಲಿ ನೋಡಿದ್ರೆ ಇವಾಗ ಹೊಸ ಪಾಲಿಸಿ ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಕಂಪನಿಗೂ ಮತ್ತೆ ಸರ್ಕಾರಕ್ಕೂ ತೋರಿಸ್ಕೊಳ್ಳೋದಕ್ಕೆ ನಾವು ಈ ತರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಏನಂದ್ರೆ ಅದು 30 ಮಿನಿಟ್ಸ್ ಜಾಬ್ ಅಸೈನ್ ಮಾಡೋದು ಅದು ಪಾಸಿಬಲೇ ಇಲ್ಲ. ಗವರ್ಮೆಂಟ್ ಗೊತ್ತಿರೋದೆ, ಕಂಪನೀಸ್ಗೂ ಗೊತ್ತಿರೋದೆ. ಯಾಕಂದ್ರೆ 30 ಮಿನಿಟ್ಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಈ ಅರ್ಬನ್ ಕಂಪನಿಯಿಂದ ಇರೋ ಹೆಣ್ಮಕ್ಳಿಗೆ ಏನೇನ್ ಸಮಸ್ಯೆ ಇದೆ ಅಂತ ಅದ್ರಗಾಗಿ ನಾವು ಇದನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ತುಂಬಾ ಸತಿ ನಾವು ಕಂಪನಿಗೆ ಹೇಳಿದೀವಿ, ಮಾತಾಡಿ ನಮ್ ಜೊತೆಗೆ ಮಾತಾಡಿ ನಮ್ ಪ್ರಾಬ್ಲಮ್ ಏನಿದೆ ಕೇಳಿಸ್ಕೊಂಡು ಚೂರಾದ್ರೂ ರೆಟಿಫೈ ಮಾಡಿ ಅಂತ ಕೇಳಿದ್ರೆ ಮಾಡಕ್ಕೆ ರೆಡಿ ಇಲ್ಲ ಅವರು. ಸೊ ಹಂಗಾಗಿ ನಾವು ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ನಮ್ ಹೆಣ್ಮಕ್ಳಿಗೆ ಏನೇನು ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ 10 ನಿಮಿಷ ತಗೊಂಡ್ಬಂದಿದ್ದಾರೆ, ನಮ್ ಹೆಣ್ಮಕ್ಳಿಗೆ 30 ನಿಮಿಷ. ಇವತ್ತು ನೋಡಬಹುದು ಝೊಮ್ಯಾಟೊ ಅವರಾಗಿರ್ಬೋದು, ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಅರ್ಬನ್ ಕಂಪನಿ ಅವರಾಗಿರ್ಬೋದು, ಮಹಿಳೆಯರು ಮತ್ತೆ ಪುರುಷರು ಎಲ್ಲರೂ ಸೇರಿ ನಾವು ಇದೊಂದು ಪ್ರೊಟೆಸ್ಟ್ ಮಾಡ್ತಿದೀವಿ. ಆದ್ರೆ ಈ ಸ್ಟ್ರೈಕ್ಗೆ ಏನದು ಒಂದು ಕೆಟ್ಟ ಹೆಸರು ತರಕ್ಕೆ ಈ ಕಂಪನಿಗಳು ಏನೇನೋ ಷಡ್ಯಂತ್ರಗಳು ಮಾಡ್ತಿದ್ದಾರೆ. ಖಂಡಿತ ಇದು ನಾವು ಮಾಡಕ್ ಕೊಡಲ್ಲ. ಯಾಕಂದ್ರೆ ಈ ಸ್ಟ್ರೈಕ್ ನಾವು ಮಾಡ್ತಿರೋದು ನಮ್ಮ ಎಲ್ಲಾ ವರ್ಕರ್ಸ್ 10 ಮಿನಿಟ್ಸ್ ಡೆಲಿವರಿ ಅಂತ ಈ ಒಂದು ಅಮಾಯಕ ಡೆಲಿವರಿ ವರ್ಕರ್ಸ್ ನ ಇವರು ಬಳಸ್ಕೊಂಡು ಇವರ ಕಂಪನಿ ಪ್ರಾಫಿಟ್ಗೋಸ್ಕರ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ನ್ಯೂ ಇಯರ್ ಡೇನೆ ಬಿಗ್ ಶಾಕ್ ಕೊಡ್ಲಿಕ್ಕೆ, ಈ ಆನ್ಲೈನ್ ಇಂದ ಊಟ ತರಿಸಿಕೊಂಡು ತಿನ್ನೋರಿಗೆ ಬಿಗ್ ಶಾಕ್ ಕೊಡ್ಲಿಕ್ಕೆ ಡೆಲಿವರಿ ಬಾಯ್ಸ್ ಮುಂದಾಗ್ತಿರೋದು. ಅನೇಕ ಬೇಡಿಕೆಗಳಿದೆ. ಇದಕ್ಕೆ ಸ್ಪಂದನೆ ಸಿಗೋ ಸಾಧ್ಯತೆಗಳಿದೆಯಾ ಅಥವಾ ಪ್ರತಿಭಟನೆ ನಡೆಯುತ್ತಾ ನಾಳೆ ಅಂತ? ಸ್ಮಿತಾ, ಕಾರ್ಮಿಕರಿಗೆ ನ್ಯಾಯಯುತವಾದ ವೇತನ, ಸುರಕ್ಷತೆ, ಘನತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಕಂಪನಿಗಳು ನೀಡ್ತಾ ಇಲ್ಲ ಅಂತ ಆರೋಪಿಸಿ ಈಗಾಗಲೇ ಆನ್ಲೈನ್ ಡೆಲಿವರಿ ಬಾಯ್ಸ್ ಇವತ್ತು ಪ್ರತಿಭಟನೆ ಅಂದ್ರೆ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಇವರ ಮುಷ್ಕರ ಯಾವ ರೀತಿ ಇರುತ್ತೆ ಅಂದ್ರೆ ಯಾವುದೇ ರೀತಿ ಅವರು ಕಂಪನಿ ಎದುರು ಹೋಗಿ ಪ್ರತಿಭಟನೆ ಮಾಡೋದಾಗ್ಲಿ, ಘೋಷಣೆ ಕೂಗೋದಾಗಿ ಮಾಡಲ್ಲ. ಆನ್ಲೈನ್ ಬರುವಂತಹ ಡೆಲಿವರಿಯನ್ನು ನೇರವಾಗಿ ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಈ ಒಂದು ಮುಷ್ಕರದಲ್ಲಿ ಈಗಾಗಲೇ ಆನ್ಲೈನ್, ಆಫ್ಲೈನ್ ಸೇರಿದಂತೆ ಸರಿಸುಮಾರು 40,000 ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇ ಕಾಮರ್ಸ್ ಆಗಿರ್ಬೋದು, ಆಹಾರ ವಿತರಣೆ ಮತ್ತು ಗೃಹ ಸೇವೆಯಿಂದ ದೂರ ಉಳಿಯುವುದಾಗಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಅವರ ಪ್ರಮುಖ ಬೇಡಿಕೆ ಏನಿದೆ, ಒಂದು ಆರ್ಡರ್ ಸರಿಯಾಗಿ ಪೇಔಟ್ ಮಾಡಬೇಕು, ಜೊತೆಗೆ ಡೆಲಿವರಿ ಬಾಯ್ಸ್ ಗಳ ID ಕಾರ್ಡ್ಗಳನ್ನು ಬ್ಲಾಕ್ ಮಾಡಬಾರ್ದು. ಯಾಕಂದ್ರೆ ಈಗ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಕೆಲವೊಂದು ಆನ್ಲೈನ್ ಕಂಪನಿಗಳೇನಿದೆ 10 ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅಂತ ಸೂಚನೆ ಕೊಡುತ್ತೆ. ಈ ಬೆಂಗಳೂರಿನಂತಹ ಟ್ರಾಫಿಕ್ ನಲ್ಲಿ 10 ನಿಮಿಷದಲ್ಲಿ ಡೆಲಿವರಿ ಮಾಡಕ್ಕೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರು ಆನ್ಲೈನ್ ಆರ್ಡರ್ ಬಂದಂತಹ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ಆಗಲ್ಲ ಅಂತ ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಯಾವಾಗ ಆನ್ಲೈನ್ ರಿಜೆಕ್ಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕಂಪನಿಗಳು ನೇರವಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದೆ. ಅವರ ಐಡಿಗಳನ್ನು ಬ್ಲಾಕ್ ಮಾಡ್ತಾ ಇದೆ. ಒಂದ್ಸರಿ ID ಬ್ಲಾಕ್ ಆದ್ರೆ ಅವರ ಕಂಪನಿಯಿಂದ ಟರ್ಮಿನೇಟ್ ಆದ್ರು ಅನ್ನೋ ಅರ್ಥ. ಮತ್ತವರು ID ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಪ್ರತಿ ಸಾರಿ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾಲು ಮನವಿಯನ್ನು ಮಾಡಿದ್ರು. ಅದು ಪ್ರಯೋಜನವಾಗದಂತಹ ಹಿನ್ನೆಲೆ ಇದೀಗ ಅವರು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ಇ ಕಾಮರ್ಸ್ ವ್ಯವಸ್ಥೆ ಆಗಿರೋದು ಆನ್ಲೈನ್ ಡೆಲಿವರಿ ಸ್ತಬ್ಧ ಆದಂತಹ ಸಂದರ್ಭದಲ್ಲಿ ಅವಾಗ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇದೀಗ ಅವರು ನೇರವಾಗಿ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇವತ್ತು ರಾತ್ರಿ ಅಂದ್ರೆ ಡಿಸೆಂಬರ್ 31ರ ರಾತ್ರಿ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ತಿಂಡಿ ಮಾಡೋರು ಯಾರು, ಹೋಟೆಲ್ಗೆ ಹೋಗೋಕೆ ಸೋಮಾರಿತನ, ಹೀಗಾಗಿ ಆನ್ಲೈನ್ ನಲ್ಲಿ ಫುಡ್ ಬುಕ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ನ್ಯೂ ಇಯರ್ ದಿನ ಅಂದ್ರೆ ಜನವರಿ 1ನೇ ತಾರೀಕು ಆನ್ಲೈನ್ ಫುಡ್ ಆರ್ಡರ್ ಮಾಡ್ಲಿಕ್ಕೆ ಮುಂಚೆ ನೀವು ಈ ಸುದ್ದಿಯನ್ನ ಗಮನದಲ್ಲಿಡಿ. ಯಾಕಂದ್ರೆ ಹೊಸ ವರ್ಷಕ್ಕೆ ಈ ಆನ್ಲೈನ್ ಡೆಲಿವರಿ ಕೆಲಸ ಮಾಡ್ತಾ ಇರುವ ಡೆಲಿವರಿ ಬಾಯ್ಸ್ ಕೆಲಸ ಮಾಡದೇ ಇರೋ ನಿರ್ಧಾರಕ್ಕೆ ಬಂದಿದ್ದಾರೆ.
ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಡೆಲಿವರಿ ಬಾಯ್ಸ್. ಆರ್ಡರ್ ಪಡೆದೇ ಇರೋಕೆ ಸ್ವಿಗ್ಗಿ ಝೊಮ್ಯಾಟೊ ಬಾಯ್ಸ್ ನಿರ್ಧಾರ ಮಾಡಿದ್ದಾರೆ. ಕಡಿಮೆ ಸಂಭಾವನೆ ಒತ್ತಡದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮುಷ್ಕರದಲ್ಲಿ 40,000 ಮಂದಿ ಭಾಗಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಮನೆಯಲ್ಲಿ ಕುಳಿತು ಫುಡ್ ಆರ್ಡರ್ ಮಾಡೋರಿಗೆ ಮನೆಗೂಟ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ನಾನು ಇವತ್ತು 31ನೇ ತಾರೀಕು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅರ್ಬನ್ ಕಂಪನಿ ಕಡೆಯಿಂದ ಹೆಣ್ಮಕ್ಳಿಗೆ. ಸ್ಪೆಷಲಿ ನೋಡಿದ್ರೆ ಇವಾಗ ಹೊಸ ಹೊಸ ಪಾಲಿಸಿ ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಕಂಪನಿಗೂ ಮತ್ತೆ ಸರ್ಕಾರಕ್ಕೂ ತೋರಿಸ್ಕೊಳ್ಳೋದಕ್ಕೆ ನಾವು ಈ ತರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಏನಂದ್ರೆ ಅದೇ 30 ಮಿನಿಟ್ಸ್ ಜಾಬ್ ಅಸೈನ್ ಮಾಡೋದು ಅದು ಪಾಸಿಬಲೇ ಇಲ್ಲ. ಗವರ್ಮೆಂಟ್ ಗೊತ್ತಿರೋದೆ, ಕಂಪನೀಸ್ಗೂ ಗೊತ್ತಿರೋದೆ. ಯಾಕಂದ್ರೆ 30 ಮಿನಿಟ್ಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಈ ಅರ್ಬನ್ ಕಂಪನಿಯಿಂದ ಇರೋ ಹೆಣ್ಮಕ್ಳಿಗೆ ಏನೇನ್ ಸಮಸ್ಯೆ ಇದೆ ಅಂತ ಅದ್ರಗಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ತುಂಬಾ ಸತಿ ನಾವು ಕಂಪನಿಗೆ ಹೇಳಿದೀವಿ, ಮಾತಾಡಿ ನಮ್ ಜೊತೆಗೆ ಮಾತಾಡಿ ನಮ್ ಪ್ರಾಬ್ಲಮ್ ಏನಿದೆಯೋ ಕೇಳಿಸ್ಕೊಂಡು ಚೂರಾದ್ರೂ ರೆಟಿಫೈ ಮಾಡಿ ಅಂತ ಕೇಳಿದ್ರೆ ಮಾಡಕ್ಕೆ ರೆಡಿ ಇಲ್ಲ ಅವರು. ಸೊ ಹಂಗಾಗಿ ನಾವು ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ನಮ್ ಹೆಣ್ಮಕ್ಳಿಗೆ ನಾನು ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ 10 ನಿಮಿಷ ತಗೊಂಡ್ಬಂದಿದ್ದಾರೆ, ನಮ್ ಹೆಣ್ಮಕ್ಳಿಗೆ 30 ನಿಮಿಷ. ಇವತ್ತು ನೋಡಬಹುದು ಝೊಮ್ಯಾಟೊ ಅವರಾಗಿರ್ಬೋದು, ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಅರ್ಬನ್ ಕಂಪನಿಯವರಾಗಿರ್ಬೋದು, ಮಹಿಳೆಯರು ಮತ್ತೆ ಪುರುಷರು ಎಲ್ಲರೂ ಸೇರಿ ನಾವು ಇದೊಂದು ಪ್ರೊಟೆಸ್ಟ್ ಮಾಡ್ತಿದೀವಿ. ಆದ್ರೆ ಈ ಸ್ಟ್ರೈಕ್ಗೆ ಏನದು ಒಂದು ಕೆಟ್ಟ ಹೆಸರು ತರಕ್ಕೆ ಈ ಕಂಪನಿಗಳು ಏನೇನೋ ಷಡ್ಯಂತ್ರಗಳು ಮಾಡ್ತಿದ್ದಾರೆ. ಖಂಡಿತ ಇದು ನಾವು ಮಾಡಕ್ ಕೊಡಲ್ಲ. ಯಾಕಂದ್ರೆ ಈ ಸ್ಟ್ರೈಕ್ ನಾವು ಮಾಡ್ತಿರೋದು ನಮ್ಮ ಎಲ್ಲಾ ವರ್ಕರ್ಸ್ 10 ಮಿನಿಟ್ಸ್ ಡೆಲಿವರಿ ಅಂತ ಈ ಒಂದು ಅಮಾಯಕ ಡೆಲಿವರಿ ವರ್ಕರ್ಸ್ ನ ಇವರು ಬಳಸ್ಕೊಂಡು ಇವರ ಕಂಪನಿ ಪ್ರಾಫಿಟ್ಗೋಸ್ಕರ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ನ್ಯೂ ಇಯರ್ ಡೇನೆ ಬಿಗ್ ಶಾಕ್ ಕೊಡ್ಲಿಕ್ಕೆ, ಈ ಆನ್ಲೈನ್ ಇಂದ ಊಟ ತರಿಸ್ಕೊಂಡು ತಿನ್ನೋರಿಗೆ ಬಿಗ್ ಶಾಕ್ ಕೊಡ್ಲಿಕ್ಕೆ ಡೆಲಿವರಿ ಬಾಯ್ಸ್ ಮುಂದಾಗ್ತಿರೋದು. ಅನೇಕ ಬೇಡಿಕೆಗಳಿದೆ. ಇದಕ್ಕೆ ಸ್ಪಂದನೆ ಸಿಗೋ ಸಾಧ್ಯತೆಗಳಿದೆಯಾ ಅಥವಾ ಪ್ರತಿಭಟನೆ ನಡೆಯುತ್ತಾ ನಾಳೆ ಅಂತ? ಸ್ಮಿತಾ, ಕಾರ್ಮಿಕರಿಗೆ ನ್ಯಾಯಯುತವಾದ ವೇತನ, ಸುರಕ್ಷತೆ, ಘನತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಕಂಪನಿಗಳು ನೀಡ್ತಾ ಇಲ್ಲ ಅಂತ ಆರೋಪಿಸಿ ಈಗಾಗಲೇ ಆನ್ಲೈನ್ ಡೆಲಿವರಿ ಬಾಯ್ಸ್ ಇವತ್ತು ಪ್ರತಿಭಟನೆ ಅಂದ್ರೆ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಇವರ ಮುಷ್ಕರ ಯಾವ ರೀತಿ ಇರುತ್ತೆ ಅಂದ್ರೆ ಯಾವುದೇ ರೀತಿ ಅವರು ಕಂಪನಿ ಎದುರು ಹೋಗಿ ಪ್ರತಿಭಟನೆ ಮಾಡುವುದಾಗಲಿ ಘೋಷಣೆ ಕೂಗುವುದಾಗಿ ಮಾಡಲ್ಲ. ಆನ್ಲೈನ್ ಬರುವಂತಹ ಡೆಲಿವರಿಯನ್ನು ನೇರವಾಗಿ ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಈ ಒಂದು ಮುಷ್ಕರದಲ್ಲಿ ಈಗಾಗಲೇ ಆನ್ಲೈನ್ ಆಫ್ಲೈನ್ ಸೇರಿದಂತೆ ಸರಿಸುಮಾರು 40,000 ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇ ಕಾಮರ್ಸ್ ಆಗಿರ್ಬೋದು, ಆಹಾರ ವಿತರಣೆ ಮತ್ತು ಗೃಹ ಸೇವೆಯಿಂದ ದೂರ ಉಳಿಯುವುದಾಗಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಅವರ ಪ್ರಮುಖ ಬೇಡಿಕೆ ಏನಿದೆ, ಒಂದು ಆರ್ಡರ್ ಸರಿಯಾಗಿ ಪೇಔಟ್ ಮಾಡಬೇಕು, ಜೊತೆಗೆ ಡೆಲಿವರಿ ಬಾಯ್ಸ್ ಗಳ ID ಕಾರ್ಡ್ಗಳನ್ನು ಬ್ಲಾಕ್ ಮಾಡಬಾರ್ದು. ಯಾಕಂದ್ರೆ ಈಗ ಇಲ್ಲಿ ಸಮಸ್ಯೆ ಆಗಿರುವಂತದ್ದು, ಕೆಲವೊಂದು ಆನ್ಲೈನ್ ಕಂಪನಿಗಳೇನಿದೆ 10 ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅಂತ ಸೂಚನೆ ಕೊಡುತ್ತೆ. ಈ ಬೆಂಗಳೂರಿನಂತಹ ಟ್ರಾಫಿಕ್ ನಲ್ಲಿ 10 ನಿಮಿಷದಲ್ಲಿ ಡೆಲಿವರಿ ಮಾಡಕ್ಕೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರು ಆನ್ಲೈನ್ ಆರ್ಡರ್ ಬಂದಂತಹ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ಆಗಲ್ಲ ಅಂತ ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಯಾವಾಗ ಆನ್ಲೈನ್ ರಿಜೆಕ್ಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕಂಪನಿಗಳು ನೇರವಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದೆ. ಅವರ ಐಡಿಗಳನ್ನು ಬ್ಲಾಕ್ ಮಾಡ್ತಾ ಇದೆ. ಒಂದ್ಸರಿ ID ಬ್ಲಾಕ್ ಆದ್ರೆ ಅವರ ಕಂಪನಿಯಿಂದ ಟರ್ಮಿನೇಟ್ ಆದ್ರು ಅನ್ನೋ ಅರ್ಥ. ಮತ್ತವರು ID ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಪ್ರತಿ ಸಾರಿ ಕೂಡ ಈ ರೀತಿಯ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾಲು ಮನವಿಯನ್ನು ಮಾಡಿದ್ರು. ಅದು ಪ್ರಯೋಜನವಾಗದಂತಹ ಹಿನ್ನೆಲೆ ಇದೀಗ ಅವರು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ಇ ಕಾಮರ್ಸ್ ವ್ಯವಸ್ಥೆ ಆಗಿರೋದು ಆನ್ಲೈನ್ ಡೆಲಿವರಿ ಸ್ತಬ್ಧ ಆದಂತಹ ಸಂದರ್ಭದಲ್ಲಿ ಅವಾಗ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇದೀಗ ಅವರು ನೇರವಾಗಿ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ.